السلام عليكم ورحمة الله وبركاته. الحمد لله رب العالمين وبه نستعين ومن تبعهم بإحسان إلى يوم الدين. أما بعد فأعوذ بالله من الشيطان الرجيم. بسم الله الرحمن الرحيم. وما جعلنا لبشر من قبلك الخلد أفإن مت فهم الخالدون كل نفس ذائقة الموت ونبلوكم بالشر والخير فتنة وإلينا ترجعون. ವೇದಿಕೆಯ ಮೇಲೆ ಆಸೀನರಾದಂತಹ ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗುರುಗಳೇ ಹಾಗೂ ನನ್ನ ಆತ್ಮೀಯ ಸಹೋದರರೇ, ಇವತ್ತಿನ ಈ ಸಾಲಾನಾ ಮುಶ್ತರಕ ಇಜ್ಲಾಸಿನಲ್ಲಿ ನನ್ನ ಭಾಷಣದ ವಿಷಯ ಸಾವು ಅಟಲವಾದ. ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಪ್ರಾರಂಭಿಸುತ್ತೇನೆ. ಇಸ್ಲಾಮಿ ಸಹೋದರರೇ, ಸಾವು ಎಂಬುದು ಅಟಲವಾದ ಮತ್ತು ನಿಶ್ಚಯವಾದುದಾಗಿದೆ. ಇದು ಯಾರಿಗೂ ಬಿಡುವುದಿಲ್ಲ. ಅಂಬಿಯಾ ಮತ್ತು ಔಲಿಯಾ ಹಾಗೂ ಬಡವ ಮತ್ತು ಶ್ರೀಮಂತ, ಇದು ಸಾವು ಯಾರಿಗೂ ಬಿಡುವುದಿಲ್ಲ. ಅಲ್ಲಾಹನು ತನ್ನ ಪವಿತ್ರ ಕುರ್ಆನಿನಲ್ಲಿ ಹೇಳುತ್ತಾನೆ, ಸೂರತುಲ್ ಅಂಬಿಯಾ ಸೂಕ್ತ ಸಂಖ್ಯೆ 34-35, ವಮಾ ಜಅಲ್ನಾ ಲಿಬಶರಿನ್ ಮಿನ್ ಕಬ್ಲಿಕಲ್ ಖುಲ್ದ್ ಅಫಇನ್ ಮಿತ್ತ ಫಹುಮುಲ್ ಖಾಲಿದೂನ್ ಕುಲ್ಲು ನಫ್ಸಿನ್ ذائقةುಲ್ ಮೌತ್ ವನಬ್ಲೂಕುಂ ಬಿಶ್ಶರ್ರಿ ವಲ್ ಖೈರಿ ಫಿತ್ನಹ ವಇಲೈನಾ ತುರ್ಜಅೂನ್. ಪೈಗಂಬರರೇ, ನಾವು ಅಮರತ್ವವನ್ನು ನಿಮಗಿಂತ ಮುಂಚೆಯೂ ಯಾವ ಮನುಷ್ಯನಿಗೂ ನೀಡಲಿಲ್ಲ. ನೀವು ಮರಣ ಹೊಂದಿದರೆ ಇವರನ್ನು ಶಾಶ್ವತವಾಗಿ ಬದುಕಿರುವರೆ. ಪ್ರತಿಯೊಂದು ಜೀವಿಗೂ ಮರಣದ ಸವಿಯನ್ನು ಅನುಭವಿಸಲಿಕ್ಕಿದೆ. ಪ್ರತಿಯೊಂದು ಮಾನವ ಯಾವುದೇ ಸ್ಥಳದಲ್ಲಿದ್ದರೇನು, ಯಾವುದೇ ಭದ್ರಕೋಟೆಯೊಳಗಿದ್ದರೇನು, ಅವನಿಗೆ ಸಾವು ಎಂದಿಗೂ ಬಿಡುವುದಿಲ್ಲ. ಅಲ್ಲಾಹ್ ತಬಾರಕ ವ ತಆಲಾ ತನ್ನ ಪವಿತ್ರ ಕುರ್ಆನಿನಲ್ಲಿ ಹೇಳುತ್ತಾನೆ, ಸೂರತುನ್ ನಿಸಾ ಸೂಕ್ತ ಸಂಖ್ಯೆ 78, ಐನಮಾ ತಕೂನು ಯುದ್ರಿಕುಮುಲ್ ಮೌತ್ ವಲೌ ಕುಂತುಂ ಫೀ ಬುರೂಜಿನ್ ಮುಶಯ್ಯದಾ. ಇನ್ನೂ ಮರಣವಂತೂ ನೀವು ಎಂಥ ಭದ್ರಕೋಟೆಯೊಳಗಿದ್ದರೂ ನಿಮಗೆ ಬಂದೇ ತೀರುವುದು. ಯಾವ ವೇಳೆಗೆ ಮಾನವನಿಗೆ ಸಾವು ಬರುತ್ತೋ ಆ ಒಂದು ಕ್ಷಣ ಸಾಳವಿಲ್ಲ. ಆದರೆ ಅದು ಅತ್ಯಂತ ಕಠಿಣವಾದ ಸಮಯವಿರುತ್ತದೆ. ಅಲ್ಲಾಹನು ತನ್ನ ಪವಿತ್ರ ಕುರ್ಆನಿನಲ್ಲಿ ಭಯಾನಕವಾದ ರೀತಿಯಲ್ಲಿ ಹೇಳುತ್ತಾನೆ, ಅಕಟ ನೀವು ಆಕ್ರಮಿಗಳನ್ನು ಅವರು ಮರಣದ ಸಂಕಟದಲ್ಲಿ ಮುಳುಗಿ ಹೇಳುತ್ತಿರೋ ಮತ್ತು ದೇವಚರರು ಕೈ ಚಾಚುತ್ತಾ ಹೇಳುತ್ತಾರೆ, ತನ್ನಿರಿ, ನಿಮ್ಮ ಪ್ರಾಣವನ್ನು ತನ್ನಿರಿ. ಮೊನ್ನೆ ಈ ಸೂಕ್ತದಲ್ಲಿ ಸ್ವಲ್ಪ ಗಮನಿಸಿ, ಕೆಟ್ಟ ಮಾನವನ ಸಾವು ಯಾವ ರೀತಿ ಕೆಟ್ಟ ಕಷ್ಟದಲ್ಲಿದೆ. ಅಲ್ಲಾಹನು ತನ್ನ ಪವಿತ್ರ ಕುರ್ಆನಿನಲ್ಲಿ ಭಯಾನಕವಾದ ರೀತಿಯಲ್ಲಿ ಹೇಳುತ್ತಾನೆ, ಸೂರತುಲ್ ಅನ್ಫಾಲ್ ಸೂಕ್ತ ಸಂಖ್ಯೆ 50, ವಲೌ ತರಾ ಇದ್ ಯತವಫಲ್ ಲದೀನ ಕಫರುಲ್ ಮಲಾಯಿಕಾ ಯದ್ರಿಬೂನ ವುಜೂಹಹುಂ ಅದ್ಬಾರಹುಂ ವದೂಕು ಅದಾಬಲ್ ಹರೀಕ್. ದೇವಚರರು ಹತರಾದ ಸತ್ಯ ನಿಷೇಧಿಗಳ ಪ್ರಾಣ ಹರಣ ಮಾಡುತ್ತಿದ್ದ ಸ್ಥಿತಿಯನ್ನು ನೀವು ನೋಡುತ್ತಿದ್ದರೆ ಅವರು ಅವರ ಮುಖಗಳ ಮತ್ತು ಸೊಂಟಗಳ ಮೇಲೆ ಪ್ರಹಾರಗಳನ್ನೇ ಸಿಗುತ್ತಾ ಇದೋ ಈಗ ನೀವು ಶಿಕ್ಷೆಯನ್ನು ಸವಿಯಿರಿ. ಮಾನ್ಯರೇ, ಸ್ವಲ್ಪ ಗಮನಿಸಿ, ವಿಚಾರಿಸಿ. ಆವಾಗ ಯಾವ ರೀತಿ ನಿಮ್ಮ ಸ್ಥಿತಿ ಇರುತ್ತದೆ, ಈ ನಿಮ್ಮ ಕಣ್ಣು ಇರುತ್ತದೆ, ಆದರೆ ನೋಡುವ ಶಕ್ತಿ ತೆಗೆದುಕೊಳ್ಳುವುದು. ಈ ನಿಮ್ಮ ಕಿವಿ ಇರುತ್ತದೆ, ಆದರೆ ಕೇಳುವ ಶಕ್ತಿ ತೆಗೆದುಕೊಳ್ಳುವುದು. ಈ ನಿಮ್ಮ ನಾಲಿಗೆ ಇರುತ್ತದೆ, ಆದರೆ ಮಾತನಾಡುವ ಶಕ್ತಿ ತೆಗೆದುಕೊಳ್ಳುವುದು. ಈ ನಿಮ್ಮ ಗಟ್ಟಮುಟ್ಟಾದ ಶರೀರ ಇರುತ್ತದೆ, ಆದರೆ ಶಕ್ತಿ ತುಂಬಾಗಿರುವಿರಿ. ಆ ವೇಳೆಯಲ್ಲಿ ನಿಮ್ಮ ಸ್ಥಿತಿ ಹೇಗಿರುತ್ತದೆ? ಇವತ್ತು ನೀವು ಒಂದು ಸುಂದರವಾದ ಉಡುಪನ್ನು ತೆಗೆದು ಒಂದು ಕೇವಲ ಬಿಳಿ ಬಟ್ಟೆಯಲ್ಲಿ ಸುತ್ತುತ್ತಾರೆ, ಆ ವೇಳೆ ನಿಮ್ಮ ಸ್ಥಿತಿ ಹೇಗಿರುತ್ತದೆ? ಈ ನಿಮ್ಮ ಪ್ರೀತಿಯ ಮಕ್ಕಳು ಮತ್ತು ನಿಮ್ಮ ಅಣ್ಣ ತಮ್ಮ ನಿಮಗೆ ಒಂದು ಭಾರವಾದ ರೀತಿಯಲ್ಲಿ ಭುಜದಲ್ಲಿ ಇಟ್ಟುಕೊಂಡು ಸ್ಮಶಾನದ ಕಡೆ ಒಯ್ಯುತ್ತಾರೆ ಮತ್ತು ಸ್ವತಃ ತಮ್ಮ ಕೈಯಿಂದ ಮಣ್ಣನ್ನು ಹಾಕುತ್ತಾರೆ ಮತ್ತು ನಿಮ್ಮನ್ನು ಭೂಮಿಯೊಳಗೆ ಹಾಕಿ ಬಿಡುತ್ತಾರೆ. ಕೊನೆಗೆ ನೀವು ಆ ಕತ್ತಲ ಕೋಣೆಗೋಸ್ಕರ ಏನು ತಯಾರು ಮಾಡಿರಿ. ಆದರೆ ನಮ್ಮ ಶರೀರ ಪ್ರತಿ ಕ್ಷಣ ಪ್ರತಿ ನಿಮಿಷ ಪಾಪದಲ್ಲಿ ಮುಳುಗಿದೆ. ಒಂದು ಹದೀಸ್ನಲ್ಲಿ ಬಂದಿದೆ, قال فأي المؤمنين أكيسوا قال أكثرهم للموت ذكرا وأحسنهم لما بعده استعدادا أولئك الأكياس. ಇಬ್ನ್ ಮಾಜಾ. ಒಬ್ಬ ಸಾಹಬಿ ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಕೇಳಿದ, ಸತ್ಯ ವಿಶ್ವಾಸಗಳಲ್ಲಿ ಯಾರು ಬುದ್ಧಿವಂತರು? ಅಲ್ಲಾಹನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಯಾರು ಸಾವಿಗೆ ಬಹಳ ನೆನಪಿಸಿದವರು. ಮಾನ್ಯರೇ, ಸ್ವಲ್ಪ ಗಮನಿಸಿ, ವಿಚಾರಿಸಿ. ಇವತ್ತು ನಾವು ಬಗೆ ಬಗೆಯಾದ ಆಹಾರವನ್ನು ತಿನ್ನುತ್ತೇವೆ, ಆದರೆ ಆ ಒಂದು ನಮ್ಮ ಸ್ಮಶಾನದ ಮನೆಯಲ್ಲಿರುವ ಭಯಾನಕವಾದ ಹುಳಗಳು ನಮ್ಮ ಶರೀರವನ್ನು ತಿಮಿದು ತಿನ್ನುತ್ತವೆ. ಆ ವೇಳೆ ನಮ್ಮ ದೇಹದ ಗತಿ ಮತ್ತು ಅದರ ಪರಿಣಾಮ ಏನಾಗುತ್ತದೆ? ಇವತ್ತು ನೀವು ಒಂದು ಸುಂದರವಾದ ಪರಿಮಳ ಗದ್ದೆಯಲ್ಲಿ ಮಲಗುವ ಮೊದಲು ಆ ಒಂದು ನಿಮ್ಮ ಸ್ಮಶಾನದ ಮನೆಯನ್ನು ಮಾಡಬೇಕು. ಆಹಾರ ತಿನ್ನುವ ಮೊದಲು ಆ ಒಂದು ನಿಮ್ಮ ಸ್ಮಶಾನದ ಮನೆಯಲ್ಲಿರುವ ಭಯಾನಕವಾದ ಹುಳಗಳು ನೆನಪು ಮಾಡಿ. ಅಲ್ಲ, ಯಾವಾಗಲೂ ನೀವು ಇಂಥ ಸುಂದರವಾದ ಜೀವನದ ಮೇಲೆ ಆರಾಮ ನೆನಪು ಮಾಡಲ್ಲ.
ಕೊನೆಯಲ್ಲಿ ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ಅಲ್ಲ ನಮಗೆಲ್ಲರಿಗೂ ಸಾವಿನ ಕಷ್ಟ ಸ್ಮಶಾನದ ಪರಿಣಾಮ ಮತ್ತು ಅದರ ಶಿಕ್ಷೆಗಳಿಂದ ಕಾಪಾಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ವಮಾ ಅಲೈನಾ ಇಲ್ಲಲ್ ಬಲಾಗುಲ್ ಮುಬೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.